31 ದಿನ, ಬರೋಬ್ಬರಿ 31 ದಿನ ಬೇಕಾಯಿತು ಹಾಸನದ ಸಂಸದರಾದ ಪ್ರಜ್ವಲ್ ರೇವಣ್ಣ ಅವರಿಗೆ ತಮ್ಮ ಮೇಲೆ ಬಂದಿರುವ ರೇಪ್ ಹಾಗೆ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಲಿಕ್ಕೆ. ಸಮರ್ಥನೆ ಮಾಡಿದ್ದಾರೆ. ಸಮರ್ಥನೆಯನ್ನ ಒಪ್ಪಬೇಕಾ ಬಿಡಬೇಕಾ ಅದು ಜನರಿಗೆ, ಅದರಲ್ಲೂ ವಿಶೇಷವಾಗಿ ಹಾಸನದ ಮತದಾರರಿಗೆ ಬಿಟ್ಟ ವಿಚಾರ. ಅದಕ್ಕಿಂತಲೂ ಹೆಚ್ಚಾಗಿ ಯಾವಾಗ ಪಾಸ್ಪೋರ್ಟ್ ರದ್ದಾಗತ್ತೆ ಅಂತ ಒಂದು ಮಾಹಿತಿ ಬಂತು, ಆ ಕಾರಣಕ್ಕಾಗಿ ಇಂಥ ವಿಡಿಯೋನ ಬಿಟ್ಟಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾರೆ. ಯಾಕಂದ್ರೆ ಇನ್ನೇನು ಬಂದ್ಬಿಡ್ತಾರೆ ಅಂತ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮಗೆ ಇದರ ಬಗ್ಗೆ ಸಂಪೂರ್ಣವಾಗಿ ಇವನ್ ರಿಪಬ್ಲಿಕ್ ಕನ್ನಡ ಜನರ ಪರವಾಗಿ ಕೇಳ್ತಾ ಇರುವಂಥ ಪ್ರಶ್ನೆ, ನೀವು ಮೇ 1ನೇ ತಾರೀಕು ಬರ್ತೀವಿ ಅಂತಂದ್ಬಿಟ್ಟು ನೀವು ಸ್ಟೇಟಸ್ ಹಾಕ್ಕೊಂಡಿದ್ರಿ, ನೀವು ಬರಲಿಲ್ಲ. ಮೇ 31ಕ್ಕೆ ಬರ್ತೀನಿ ಅಂತ ಹೇಳ್ತಾ ಇದ್ದೀರಿ. ಈಗಲೂ ಕಾಗೆ ಹಾರಿಸ್ತಾ ಇರ್ಬೋದು, ನಿಮ್ಮನ್ನು ನಂಬಕ್ಕಾಗಲ್ಲ ನಮಗೆ. ಪ್ಲೀಸ್ ನಿಜ. ಲುಮಿನೋ ಸ್ಟುಡಿಯೋದಿಂದ ಈ ಪ್ರಜ್ವಲ್ ರೇವಣ್ಣ ಅವರ ಹೊಸ ವಿಡಿಯೋ, ತಪ್ಪರ್ಥ ಮಾಡ್ಕೊಳ್ಬೇಡಿ, ಅವರು ಸಮರ್ಥನೆ ಸ್ಪಷ್ಟನೆ ಕೊಟ್ಟು ಬಿಡುಗಡೆ ಮಾಡಿರುವ ಈ ವಿಡಿಯೋವನ್ನ ನಂಬಬೇಕಾ, ನಂಬಿದ್ರೆ ಎಷ್ಟರ ಮಟ್ಟಿಗೆ? ಈಗ ವಿಡಿಯೋ ಮಾಡುವಂತ ಅನಿವಾರ್ಯತೆ ಬಂದಿದ್ದಾದ್ರೂ ಯಾಕೆ? ಇದ್ರ ಹಿಂದೆ ಕೂಡ ಇದೆಯಾ ಕೆಲವೊಂದಷ್ಟು ಸ್ಟ್ರಾಟಜಿ? ಪ್ರಶ್ನೆ ಮಾಡ್ಬೇಕಲ್ವಾ? ಯಾಕಂತಂದ್ರೆ ಆರೋಪ ಹೊತ್ತಿರುವವರು ಸಾಮಾನ್ಯ ಜನರಲ್ಲ ಸ್ವಾಮಿ, ಒಬ್ಬ ಸಂಸದ. ಅಟ್ ದ ಸೇಮ್ ಟೈಮ್ ಅದರಲ್ಲಿ ತಾತ ದೇವೇಗೌಡರಿಗೆ ನೋವಾಗಿದೆ, ಕ್ಷಮೆ ಕೇಳ್ತೀನಿ, ಚಿಕ್ಕಪ್ಪ ದೊಡ್ಡಪ್ಪ ನೋವಾಗಿದೆ, ಕ್ಷಮೆ ಕೇಳ್ತೀನಿ. ಅರೆ, ಆ ಸಂತ್ರಸ್ತೆಯರಿದ್ದಾರಲ್ಲ, ಶೋಷಣೆಗೊಳಗಾದವರು, ಅವರನ್ನ ಕ್ಷಮೆ ಕೇಳಲೇ ಇಲ್ವಾ? ಹೂ ಆರ್ ಯು? ಯಾರು ನೀವು ಅಷ್ಟು ದೊಡ್ಡ ಜನ? ನೀವು ಕೇಳಬೇಕಾಗಿರೋದು ಯಾರಿಗೆ? ನಿಮ್ಮ ಕುಟುಂಬಕ್ಕಲ್ಲ. ಕುಟುಂಬ ಸೆಕೆಂಡ್ ನಿಮಗೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಕುಟುಂಬಕ್ಕೆ ಎಷ್ಟು ತೊಂದರೆ ಆಗಿದೆ ನಮಗೂ ಗೊತ್ತಿದೆ, ದೇವೇಗೌಡರಿಗೆ ಎಷ್ಟು ದುಃಖ ಆಗಿದೆ ನಮಗೂ ಗೊತ್ತಿದೆ. ನಾವು ಅದರ ಬಗ್ಗೆ ದುಃಖ ವ್ಯಕ್ತಪಡಿಸಿದ್ದೀವಿ. ಯಾಕಂದ್ರೆ ಅವರು ಮುತ್ಸದ್ದಿ, ಅವರು ಗಡ್ಡ ಬಿಟ್ಟಾಗ ನಾವು ದುಃಖ ಪಟ್ಟಿದ್ದೀವಿ. ಅರೆ, ಆದರೆ ಇಷ್ಟೆಲ್ಲ ಆಗಿದೆ. ನೀವು ಪಕ್ಷ, ನಿಮ್ಮ ತಂದೆ, ನಿಮ್ಮ ಮಾವ, ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪ, ನಿಮ್ಮ ಅಜ್ಜ, ಓಕೆ, ಆ ಸಂತ್ರಸ್ತೆಯರು ನನ್ನಿಂದಾಗಿ ಹೀಗೆಲ್ಲ ಆಗಿದೆ, ಒಂದು ಮಾತು ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. 31ನೇ ತಾರೀಕು ವಾಪಸ್ ಬರ್ತೀನಿ ಅಂತ ಹೇಳ್ತಿದ್ದಾರೆ. ಬೃಹತ್ ಪ್ರತಿಭಟನೆ, ಸಾವಿರಾರು ಮಹಿಳೆಯರನ್ನ ಸೇರಿಸಿ ಬೃಹತ್ ಪ್ರತಿಭಟನೆ ಮಾಡುವ ಪ್ರಯತ್ನಗಳಿಗೆ ಇವತ್ತಷ್ಟೇ ಚಾಲನೆ ಸಿಕ್ಕಿದೆ. ಇದಕ್ಕೆ ಹೆದರಿದ್ರ? ಇಡೀ ದೇಶದ ಅಟೆನ್ಷನ್ ಮತ್ತೊಮ್ಮೆ ಪ್ರಜ್ವಲ್ ರೇವಣ್ಣ ಪ್ರಕರಣದ ಕಡೆಗೆ ಬಂದ್ಬಿಡುತ್ತೆ, ಆಮೇಲೆ ಬರೋದು ಮತ್ತಷ್ಟು ಕಷ್ಟ ಆಗುತ್ತೆ ಅಂತ ಹೇಳಿ ಅರಿವಾಯ್ತಾ? ಪ್ರಶ್ನೆಗಳು ಸಾಕಷ್ಟಿದೆ. ನಾವು ಇವತ್ತು ಆ ವಿಡಿಯೋ ಏನು ಬಂದಿತ್ತು, ಕೆಲವರಿಗೆ ಡೌಟ್ ಏನಿದೆ ಅಂತಪ್ಪ, ಅದು ವಿದೇಶದಿಂದ ಬಂದ ವಿಡಿಯೋ ಅಲ್ಲ, ಇಲ್ಲೇ ಕೂತ್ ಮಾಡಿರ್ಬೇಕು ಅನ್ನೋದು ಕೂಡ. ಆ ವಿಡಿಯೋದಲ್ಲಿ ಏನು ಹೇಳಿದ್ದಾರೆ ಮತ್ತೆ ಕೇಳಿಸ್ಕೊಳ್ಳಿ. ಅದಾದ ನಂತರ ನಮ್ಮ ಬಳಿ 10 ಪ್ರಶ್ನೆ ಕೂಡ ಇದೆ ಕೇಳೋದಕ್ಕೆ. ಆ ವಿಡಿಯೋದಲ್ಲಿ ಕೇಳಿಸ್ಕೊಳ್ಳಿ, ನಿಮ್ಮ ಗಮನಕ್ಕೂ ಬರಲಿ. ಅವತ್ತಿಂದ ಯಾರು ಹೇಳ್ತಾ ಇದ್ದಾರೆ, ಇದು ಪಿಕ್ಚರು ರಿಲೀಸ್ ಮಾಡಿದವನು ಯಾರು, ಡಿಸ್ಟ್ರಿಬ್ಯೂಟ್ ಮಾಡಿದವನು ಯಾರು, ಅವನ ಹಿಂದೆ ಹೋಗ್ತಾ ಇದ್ದೀರಿ. ಬಿಟ್ಟರೆ ಈ ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದವನು ಯಾರು, ಅದರ ಡೈರೆಕ್ಟರ್ ಯಾರು, ಅದರ ಆ್ಯಕ್ಟ್ರ್ ಯಾರು, ಅವರನ್ನು ಕಂಡು ಹಿಡೀರಪ್ಪ ಅಂತ ಹೇಳಿ ಏನು ಹೇಳಿದ್ದಾರೆ ಇವತ್ತಿನ ಎಕ್ಸ್ಕ್ಲೂಸಿವ್ ವಿಡಿಯೋದಲ್ಲಿ ಪ್ರಜ್ವಲ್ ರೇವಣ್ಣ. ಕೇಳಿಸ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನನ್ನ ತಂದೆ ತಾಯಿಗೆ, ತಾತಂಗೆ ಹಾಗೂ ನನ್ನ ಕುಮಾರನಿಗೆ ಮತ್ತು ನಾಡಿನ ಜನತೆಗೆ ಹಾಗೂ ಎಲ್ಲ ನನ್ನ ಕಾರ್ಯಕರ್ತರಿಗೆ ಕ್ಷಮಾಪಣೆ ಕೇಳ್ತಾ, ನಾನು ಫಾರಿನಲ್ಲಿ ಎಲ್ಲಿದ್ದೀನಿ ಅಂತ ಸರಿಯಾಗಿ ಮಾಹಿತಿ ಕೊಡದೇ ಇರೋದಕ್ಕೆ ಇವತ್ತು ಮಾಹಿತಿ ಕೊಡೋದಕ್ಕೆ ಬಂದಿದ್ದೀನಿ. ಏನು 26ನೇ ತಾರೀಕು ಚುನಾವಣೆ ನಡೀತು. 26ನೇ ತಾರೀಕು ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಅವತ್ತು ನನ್ನ ಮೇಲೆ ಯಾವುದೇ ರೀತಿ ಒಂದು ಪ್ರಕರಣ ಆಗಲಿ, ಯಾವುದೇ ಒಂದು ಕೇಸ್ ಆಗಲಿ ಏನೂ ಇರಲಿಲ್ಲ. SITನೂ ಕೂಡ ರಚನೆ ಆಗಿರಲಿಲ್ಲ. ಈ 26ನೇ ತಾರೀಕು ನಾನು ಫಾರಿನ್ ಹೋಗೋದು ಕೂಡ ಇದು ಮುಂಚೆನೇ ಪ್ರೀ ಪ್ಲಾನ್ ಆಗಿತ್ತು. ಹಾಗಾಗಿ ನಾನು ಫಾರಿನ್ ಹೊರಟಾದ ಮೇಲೆ 3-4 ದಿನದ ನಂತರ ನಾನು ಯೂಟ್ಯೂಬ್ ನೋಡುವಂಥ ಸಂದರ್ಭದಲ್ಲಿ, ನ್ಯೂಸ್ ಚಾನೆಲ್ ನೋಡುವಂಥ ಸಂದರ್ಭದಲ್ಲಿ ನನಗೆ ಈ ಮಾಹಿತಿ ದೊರಕುವಂಥ ಕೆಲಸ ಆಯಿತು. ಮಾಹಿತಿ ದೊರಕದ ಮೇಲೆ ನಂತರ SITನೂ ಕೂಡ ಏನು ಒಂದು ನೋಟಿಸ್ ಕೊಡುವಂಥ ಕೆಲಸ ಮಾಡಿತು. ಆ SIT ನೋಟಿಸ್ಗೂ ಕೂಡ ನಾನು ಎಕ್ಸ್ ಖಾತೆ ಮುಖಾಂತರ ಮತ್ತು ನನ್ನ ಲಾಯರ್ ಮುಖಾಂತರ ನಾನು 7 ದಿನ ಸಮಯ ಅವಕಾಶ ಕೇಳಿದ್ದೆ. 7 ದಿನ ಸಮಯ ಅವಕಾಶ ಕೇಳಿದ ಮೇಲೆ ಕೂಡ ಅದು ಮಾರನೇ ದಿನನೇ ಏನು ಕಾಂಗ್ರೆಸ್ನ ಹಿರಿಯ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಮತ್ತು ಹಾಗೂ ಎಲ್ಲ ಹಿರಿಯ ನಾಯಕರುಗಳು ಏನು ಓಪನ್ ವೇದಿಕೆಗಳಲ್ಲಿ ಈ ಒಂದು ವಿಚಾರಗಳನ್ನ ಪ್ರಚಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು, ಚರ್ಚೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು, ಒಂದು ರಾಜಕೀಯದ ಪಿತೂರಿ ಮಾಡುವಂತ ಕೆಲಸನ ಮಾಡಿದ್ರು.
ಇದೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನಾನು ಡಿಪ್ರೆಷನ್ಗೆ ಹೋಗುವಂಥ ಕೆಲಸ ಆಯಿತು, ಐಸೋಲೇಷನ್ಗೆ ಹೋಗುವಂಥ ಕೆಲಸ ಮಾಡಿಕೊಂಡೆ. ಹಾಗಾಗಿ ನಾನು ಮೊದಲನೇದಾಗಿ ನಿಮ್ಮೆಲ್ಲರನ್ನೂ ಕ್ಷಮಾಪಣೆ ಕೇಳಿದೆ, ದಯವಿಟ್ಟು ಕ್ಷಮಿಸಿ ಅಂತ ಕೇಳಿದೆ ನಾನು. ಅದಾದ ನಂತರ ಹಾಸನಲ್ಲೂ ಕೂಡ ಕೆಲವು ಶಕ್ತಿಗಳು ಎಲ್ಲ ಒಟ್ಟಿಗೆ ಸೇರ್ಕೊಂಡು ಇವತ್ತು ನನ್ನ ಮೇಲೆ ರಾಜಕೀಯದೊಂದು ಪಿತೂರಿ ಮಾಡುವಂತ ಕೆಲಸ ಮಾಡೋವಂಥದ್ದು ಇರ್ಬೋದು. ರಾಜಕೀಯವಾಗಿ ನಾನು ಏನು ಬೆಳೀತಾ ಇದ್ದೀನಿ, ನನ್ನ ಕುಗ್ಗಿಸ್ಬೇಕು ಅನ್ನೋ ಒಂದು ರೀತಿಯಲ್ಲಿ ಇವತ್ತು ಏನೇನೋ ಒಂದು ಪ್ರಕರಣಗಳಲ್ಲಿ ಅವರು ಎಲ್ಲರೂ ಕೂಡ ಒಂದು ಭಾಗಿಯಾಗುವಂತ ಕೆಲಸಗಳನ್ನ ಮಾಡಿಕೊಂಡ್ರು. ಹಾಗಾಗಿ ಇವನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ಇದ್ದಿದ್ದು ಇನ್ನ ಒಂದು ಆಘಾತ ಆಗೋಂಥ ಕೆಲಸ ಆಗಿ ನಾನೇ ಒಂಚೂರು ದೂರ ಇದ್ದೆ. ಹಾಗಾಗಿ ಯಾರು ಕೂಡ ಇದ್ರ ಬಗ್ಗೆ ತಪ್ಪು ತಿಳಿಯೋದು ಬೇಡ. ನಾನೇ ಖುದ್ದಾಗಿ ಶುಕ್ರವಾರ ಏನು 31ನೇ ತಾರೀಕು 10 ಗಂಟೆಗೆ SIT ಮುಖಾಂತರ SIT ಮುಂದೆ ಬಂದು ನಾನು ಸಂಪೂರ್ಣ ಈ ಇನ್ವೆಸ್ಟಿಗೇಷನ್ಗೆ ಸಹಕಾರ ಕೊಡೋ ಮುಖಾಂತರ ನಾನು ಇದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡುವಂತ ಕೆಲಸನ ಮಾಡ್ತೀನಿ. ಹಾಗೆ ನ್ಯಾಯಾಲಯದ ಮೇಲೆ ನನಗೆ ನಂಬಿಕೆ ಇದೆ. ಖಂಡಿತವಾಗ್ಲೂ ಕೂಡ ನಾನು ಈ ಒಂದು ಏನು ಸುಳ್ಳಿನ ಪ್ರಕರಣಗಳಿದಾವೆ, ಈ ಸುಳ್ಳು ಪ್ರಕರಣದಿಂದ ಆಚೆ ಬರೋಂಥ ಕೆಲಸನ ನ್ಯಾಯಾಲಯದ ಮುಖಾಂತರನೇ ಮಾಡ್ಕೋತೀನಿ ಅನ್ನೋ ಒಂದು ನಂಬಿಕೆ ನನ್ನಲ್ಲಿ ಏನಿದೆ. ಹಾಗೂ ದೇವರ ಆಶೀರ್ವಾದ ಮತ್ತು ಜನರ ಆಶೀರ್ವಾದ, ನನ್ನ ಕುಟುಂಬದ ಆಶೀರ್ವಾದ ನನ್ನ ಮೇಲೆ ಇರಲಿ. ಖಂಡಿತವಾಗ್ಲೂ ನಾನು ಈ 31ನೇ ತಾರೀಕು ಶುಕ್ರವಾರ ನಾನು SIT ಮುಂದೆ ಬರ್ತೀನಿ. ಬಂದ ನಂತರ ನಾನು ಇದಕ್ಕೆಲ್ಲದಕ್ಕೂ ಕೂಡ ಈ ಒಂದು ಇದಕ್ಕೆ ತಲೆ ಎಳೆಯುವಂಥ ಕೆಲಸನ ಮಾಡ್ತೀನಿ. ನನ್ನ ಮೇಲೆ ನಂಬಿಕೆ ಇರಲಿ ಅಂತ ಹೇಳಿ ನಿಮ್ನೆಲ್ಲರನ್ನೂ ಕೋರ್ತಾ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ಈ ಪಶ್ಚಾತ್ತಾಪ ಅನ್ನೋದು ಮುಖದಲ್ಲಿ ಕಾಣಿಸ್ತಾ ಇದೆಯಾ ಗೊತ್ತಿಲ್ಲ. ಮತ್ತೊಮ್ಮೆ ಈ ಪ್ರಶ್ನೆಯನ್ನ ವೀಕ್ಷಕರ ವಿವೇಚನೆಗೆ ಬಿಟ್ಟು, ಈ ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋ ಆಚೆ ಬರ್ತಾ ಇದ್ದ ಹಾಗೆ ರಾಜಕೀಯ ರಿಯಾಕ್ಷನ್ಗಳು ಕೂಡ, ನೋ ಡೌಟ್ ಮಾಧ್ಯಮಗಳು ತಮ್ಮ ಕರ್ತವ್ಯ, ಹೋಗಿ ರಾಜಕೀಯ ನಾಯಕರು ಇಷ್ಟು ದಿನ ಯಾರೆಲ್ಲ ಮಾತನಾಡಿದ್ರಲ್ಲ ಅವರೆಲ್ಲರ ಮುಂದೆ ಹೋಗಿ ಮೈಕ್ ಹಿಡಿದ್ವಿ. ದಿಸ್ ಇಸ್ ಕೇವಲ ಕರ್ತವ್ಯ ಅಲ್ಲ, ಇದನ್ನ ಇದೆಯಲ್ಲ, ಇದನ್ನ ಆ ಹೆಣ್ಣು ಮಕ್ಕಳು ನೋಡಿ, ನಾನು ಅವತ್ತಿಂದ ಹೇಳ್ತಾನೆ ಇದ್ದೀನಿ. ಇಲ್ಲಿ ಕೆಲವರು ಏನು ಪ್ರಶ್ನೆ ಮಾಡ್ತಾರೆ ಅಂದ್ರೆ, ಆ ಹೆಣ್ಮಕ್ಳು ಕಂಪ್ಲೇಂಟ್ ಕೊಟ್ರಾ, SIT ಫೋನ್ ಮಾಡಿಲ್ವಾ, ಕಂಪ್ಲೇಂಟ್ ಕೊಟ್ರಾ? ಅರೆ ನೀವು ಅದನ್ನೇ ಅಂದರೆ ನೀವು ಈ ಕೋರ್ಟ್ಗಳಲ್ಲಿ ಇರುತ್ತಲ್ಲ, ನಿಮಗೆ ದಾಖಲೆ ಕೊಡಬೇಕು, ಅವ್ರು ಬಂದು ಹೇಳಬೇಕು ಅಂತೇಳಿ. ನಾನು ಮೊನ್ನೆಯಿಂದ ಕೇಳ್ತಾ ಇದ್ದೀನಿ, ಜೀತ ಪದ್ಧತಿ ಇತ್ತು ನಮ್ಮ ದೇಶದಲ್ಲಿ. ಜೀತ ಪದ್ಧತಿ ಅಂದರೆ ಒಂದು ಹೊತ್ತಿನ ಊಟ ಕೊಡ್ತಾರಾ ಇಲ್ವೋ, ಬಟ್ಟೆ ಕೊಡ್ತಾರಾ ಇಲ್ವೋ, ಆದರೆ ಅವರು ಸಂತೃಪ್ತಿಯಲ್ಲಿ ಇರ್ತಾಯಿದ್ರು, ದಣಿಗಳೇನೋ ಕೊಟ್ಟರು ಅಂತ ಅಂದ್ಬಿಟ್ಟು. ಹಾಗಂತ ಬಿಟ್ಬಿಡೋದಾ? ಅದು ಶೋಷಣೆ, ಅದು ಶೋಷಣೆ, ಇದು ಕೂಡ ಶೋಷಣೆನೇ. ಹಾಗಾಗಿ ಇಲ್ಲಿ ಭಾಳ ಮುಖ್ಯವಾಗಿರುವಂಥ ಪ್ರಶ್ನೆ, ಕೇವಲ ನೀವು ಅಂದ್ಕೋಬೇಡಿ ಕಾಂಗ್ರೆಸ್ ಅವರು, BJP ಅವರು, JDS ಅವರು, ನಾಯಕರು, ನೀವು ತುಂಬ ಸಲ ಮಾಧ್ಯಮವನ್ನು ಹಾದಿ ತಪ್ಪಿಸ್ತೀರಿ ನಿಮ್ಮ ಹೇಳಿಕೆಗಳಿಂದ. ನಮಗೆ ಅನಿವಾರ್ಯವಾಗಿ ನಿಮ್ಮ ಹೇಳಿಕೆಗಳನ್ನ ಹಾಕಿ ನಾವು ಹಾದಿ ತಪ್ಪಿರುವಂತ ಜನ ಬುದ್ಧಿವಂತರಿದ್ದಾರೆ, ಯಾರ್ಯಾರು ಹಾದಿ ತಪ್ಪಿಸೋ ಪ್ರಯತ್ನ ಮಾಡ್ತಿದ್ದಾರೆ ಹೇಳಿಕೆಲ್ಲೇ ಗೊತ್ತಾಗ್ಬಿಡುತ್ತೆ. ಎನಿವೆ ಗಮನಿಸಿ, R ಅಶೋಕ್, DK ಶಿವಕುಮಾರ್, HD ಕುಮಾರಸ್ವಾಮಿ ಎಲ್ಲರೂ ಮಾತನಾಡಿದ್ದಾರೆ. ಕ್ವಿಕ್ ಆಗಿ ಗಮನಿಸಿ, ಆ ನಂತರದಲ್ಲಿ ಚರ್ಚೆ ಪ್ರಾರಂಭ ಮಾಡೋಣ. ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರು ಮತ್ತು ನಾನು ಎಲ್ಲೇ ಇದ್ದರೂ ಬಂದು SITಗೆ ಹಾಜರಾಗಿ ತನಿಖೆಗೆ ಸಹಕಾರ ಕೊಡಬೇಕು ಅಂತಕ್ಕಂಥ ಒಂದು ದೇವೇಗೌಡರು ಎಚ್ಚರಿಕೆಯೂ ಕೊಟ್ಟಿದ್ದಾರೆ. ನಾನು ಒಂದು ಮನವಿನೂ ಮಾಡಿದ್ದೆ. ಮತ್ತು ಕಾರ್ಯಕರ್ತರಿಗೆ ಗೌರವ ಇದ್ದರೆ ತಕ್ಷಣ ಬರಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಮಾಡಿದ್ದು. ಅದಕ್ಕೆ ಹೋಗೊಟ್ಟು ಬರ್ತಾ ಇರ್ತಕ್ಕಂಥದ್ದಕ್ಕೆ ಇವತ್ತು ನಮಗೂ ಸ್ವಲ್ಪ ಸಮಾಧಾನ ಇದೆ. ಅದರಿಂದ ಮುಂದಿನ ದಿನಗಳಲ್ಲಿ ಪ್ರಕ್ರಿಯೆಗಳೇನಾಗಬೇಕು ಆಗುತ್ತೆ. ಸರ್, ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದರೆ ಎಲ್ಲವನ್ನು ನಾನು ಮುಂದೆ ತನಿಖೆಯಲ್ಲಿ ಅವೆಲ್ಲ ಹೊರಗಡೆ ಬರಬೇಕು. ಸತ್ಯಾಂಶಗಳೇನಿದೆ, ಯಾರ ಪ್ರಜ್ವಲ್ ರೇವಣ್ಣ ಅವರು ಏನು ಇವತ್ತು ವಿಡಿಯೋ ಬಿಡುಗಡೆ ಮಾಡಿ ನಾನು ಬರ್ತೀನಿ ಅಂತೇಳಿ, ಬಟ್ ಅವರು ಮುಂಚೆನೇ ಇದನ್ನು ಮಾಡಬೇಕಾಗಿತ್ತು, ಕೆಲಸ ಮುಂಚೆನೇ ಅವರು ಅದನ್ನು ಹೇಳಬೇಕಾಗಿತ್ತು. ಹೇಳಿದರೆ ಅದಕ್ಕೊಂದು ಅರ್ಥ ಆಯಿತು. ಇದು ಭಾಳ ಟೂ ಲೇಟ್ ಅಂತ ಅನಿಸುತ್ತೆ. ಇಷ್ಟಾದರೂ ಸರೆಂಡರ್ ಆಗ್ತೀವಿ ಅಂತೇಳಿ ಅರೆಸ್ಟ್ ಅಂತೂ ಮಾಡ್ತಾರೆ. ಯಾಕೆಂದರೆ ಅರೆಸ್ಟ್ ಮಾಡೋದಕ್ಕಾಗಲೇ ಈಗ ವಾರಂಟ್ ಕೂಡ ಇಶ್ಯೂ ಆಗಿದೆ. ವಾರಂಟ್ ಇಶ್ಯೂ ಆಗಿದ್ದಾಗ ಅವರಿಗೆ ಬ್ಲೂ ಕಾರ್ನರ್ ನೋಟಿಸು ಕೊಟ್ಟು ಅವ್ರಿಗೆ ವಾರಂಟ್ ಇಶ್ಯೂ ಆಗಿ ಖಂಡಿತವಾಗಿ ಅವರಿಗೆ ಅರೆಸ್ಟ್ ಮಾಡಬೇಕಾಗ್ತದೆ. ಈಗ ಒಬ್ಬ ಅವರು ಏನ್ ಬೇಕಾದ್ರೂ ಹೇಳ್ಕೊಳ್ಳಿ, ಬಾಯಿಗೆ ಯಾರು ಬೀಗ ಹಾಕಕ್ಕಾಗಲ್ಲ. ಏನ್ ಬೇಕಾದ್ರೂ ಮಾತಾಡಿ, ಅವ್ರು ಮಾತಾಡಿರ್ತಾರ, ಬೇರೆಯವ್ರು ಏನೋ ಮಾತಾಡ್ತಾರೆ. ಓಕೆ, ಇದು ಒಬ್ಬೊಬ್ಬರ ಪ್ರತಿಕ್ರಿಯೆ. ನನಗೆ ಈ ಹೇಳಿಕೆಯನ್ನು, ಎಸ್ಪೆಷಲಿ ಕುಮಾರಸ್ವಾಮಿ ಹೇಳಿಕೆಯನ್ನು ಗಮನಿಸಿದಾಗ ಒನ್ಸ್ ಅಗೇನ್, ಯಾವಾಗ ಪಾಸ್ಪೋರ್ಟ್ ರದ್ದಾಗುತ್ತೆ ಅನ್ನೋ ಕಾರಣಕ್ಕಾಗಿ ಇದೊಂದು ವಿಡಿಯೋ ಬಿಟ್ಟಿದ್ದಾರೆ. ಪರವಾಗಿಲ್ಲ, ನನಗೆ ಭಾಳ ಸಮಾಧಾನವಾಗಿದೆ. ಸಮಾಧಾನ ನಿಮಗೆಲ್ಲ ಆಗಬೇಕಾಗಿರೋದು, ಸಮಾಧಾನ ಆಗಬೇಕಾಗಿರೋದು ಆ ಹೆಣ್ಣು ಮಕ್ಕಳಿಗೆ. ಅಲ್ಲಿ ಸಮಾಧಾನ ಆಗುವಂಥ ಪ್ರಶ್ನೆ ಇಲ್ಲ. ನಿಮ್ಗೆ ಸಮಾಧಾನ ಆಗಿ ನಮಗೇನಾಗಬೇಕಾಗಿದೆ?
ಇವನ್ ದೊಡ್ಡವರಾಗಿರುವಂಥ ದೇವೇಗೌಡರ ಬಗ್ಗೆ ತುಂಬ ಗೌರವ ಇದ್ದು ದೇವೇಗೌಡರಿಗೂ ಸಮಾಧಾನ ಆಗುವಂತಲ್ಲ ಸರ್. ದೇವೇಗೌಡರು ಸಮಾಧಾನ ಆಗಿದ್ದರೆ ಅವತ್ತು ವಿಷಯ ತಿಳಿದ ತಕ್ಷಣವೇ ಅಲ್ಲಿ ಅಷ್ಟು ದಿವಸ ಕಾಯಬೇಕಾದಂಥ ಅಗತ್ಯ ಇರಲಿಲ್ಲ. ಮತ್ತೊಂದು ಇಂಟ್ರೆಸ್ಟಿಂಗ್ ಚರ್ಚೆ ಅಂತಂದ್ರೆ ಎಲ್ಲವೂ ಕೂಡ ಇಂಟರ್ ಕನೆಕ್ಟೆಡ್ ಅಂತ. ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದು, ದೇವೇಗೌಡರು ಅದಾದ್ಮೇಲೆ ಲೆಟರ್ ಬರ್ದಿದ್ದು, ಈಗ ಪ್ರಜ್ವಲ್ ರೇವಣ್ಣ ಅವ್ರು ವಿಡಿಯೋ ಬಿಟ್ಟಿದ್ದು, ಒಬ್ರಿಗೊಬ್ರು ಸಂಪರ್ಕ ಇಲ್ದಲೆ ಇಷ್ಟೆಲ್ಲ ಆಗೋಯ್ತಾ ಗೊತ್ತಿಲ್ಲ. ಕ್ವೆಶ್ಚನ್ ಮಾರ್ಕ್.